ಯೇಸು ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಈ ಬೆಳಗಿನ ಜಾವದಲ್ಲಿ ತಿರುಗಿ ನಾವು ಜಯದಲ್ಲಿ ಇರದೇ ಇರುವುದಕ್ಕೆ ಮೂಲ ಕಾರಣಗಳೇನೆಂಬುದನ್ನ ನಾವು ತಿಳಿದುಕೊಳ್ಳುವುದು ಅಗತ್ಯ. ಎಷ್ಟೋ ದೇವ್ರ ಮಕ್ಕಳಲ್ಲಿ ನಿಜವಾಗಿಯೂ ತಪ್ಪಾದಂಥ ಸಂಗತಿಗಳು ಇರುವುದರಿಂದಲೇ ಅವರ ಮನಸ್ಸಿನಲ್ಲಿ ಅನೇಕ ವೇದನೆಗಳು ತುಂಬಿ ಹಾಕಲ್ಪಟ್ಟಿರುವುದರಿಂದ ಅವರು ಕರ್ತನು ಅವರ ಜೊತೆಗೆ ಕೆಲಸ ಮಾಡ್ತಾನೆ ಅನ್ನುವಂಥ ಭರವಸೆಯೂ ಅವರಲ್ಲಿ ಇರುವುದಿಲ್ಲ ಪ್ರೇರೆ. ಅದಕ್ಕಾಗಿ ಅವರು ದೇವರಿಂದ ದೂರವಾಗಿದ್ದು ಜಯದಲ್ಲಿ ಇರುವುದಕ್ಕೆ ಆಗುವುದೇ ಇಲ್ಲ ಪ್ರೇರೆ. ಅದಕ್ಕಾಗಿ ಈ ಬೆಳಗಿನ ಜಾವದಲ್ಲಿ ನಾವು ಯಾವ ವಿಷಯಗಳಲ್ಲಿ ಸಂತೋಷವುಳ್ಳವರಾಗಿದೆ ಎಂಬುದನ್ನು ತಿಳಿದುಕೊಳ್ಳುವುದು ಅಗತ್ಯವಾಗಿರುತ್ತೆ. ಅನೇಕ ದೇವ್ರ ಮಕ್ಕಳು ಈ ಲೋಕದ ಸಂಗತಿಗಳ ಮೇಲೆ ಬಹಳಷ್ಟು ಸಂತೋಷವುಳ್ಳವರಾಗಿರ್ತಾರೆ. ಉಂಡು ಕುಡಿದು ಮಜಾ ಮಾಡುವುದರಲ್ಲಿ, ಶಾರೀರಿಕ ಇಚ್ಛೆ ಆಲೋಚನೆಗಳಲ್ಲಿ ಜೀವಿಸು ಅವುಗಳಲ್ಲಿ ಸಂತೋಷ ಪಡುವಂಥವರಾಗಿರ್ತಾರೆ. ಆತ್ಮಿಕ ಸಂಗತಿಗಳಲ್ಲಿ ಅವರಲ್ಲಿ ಸಂತೋಷ ಇರುವುದೇ ಇಲ್ಲ ಪ್ರೇರೆ. ಅದಕ್ಕಾಗಿ ಅನೇಕ ಸಂದರ್ಭ ಅವರಲ್ಲಿ ಜಯ ಇಲ್ಲದೆ ಇರುವುದನ್ನು ನಾವು ನೋಡ್ಕೋತೇವೆ. ನಾವು ಒಂದು ವೇಳೆ ಅಪೊಸ್ತಲ ಕೃತ್ಯವನ್ನು ಅಭ್ಯಾಸ ಮಾಡ್ತಾ ಇರುವಾಗ ನಾವು ನೋಡ್ತೇವೆ, ಅಲ್ಲಿ ದೇವ ಸೇವಕರುಗಳು ಅವರಿಗೆ ಕಷ್ಟ, ಸಮಸ್ಯೆ, ದುಃಖ, ವೇದನೆಗಳು ಎಷ್ಟು ಮುತ್ತಿ ಹಾಕಲ್ಪಡ್ತಾ ಇವೆ. ಅವುಗಳ ಮಧ್ಯದಲ್ಲಿಯೂ ಅವರು ಜೈಲಿನೊಳಗೆ ಹಾಕಿದ್ದಾರೆ, ಅವರಿಗೆ ಹೊಡಿತಾರೆ. ಆದರೂ ಅವರ ಸಂತೋಷವನ್ನು ತೆಗೆಯುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಯಾಕಂದ್ರೆ ಅವರ ಸಂತೋಷ ಅದು ಪರಲೋಕದ ಸಂತೋಷವಾಗಿತ್ತು ನನ್ನ ಪ್ರೇಮ. ಅದಕ್ಕಾಗಿ ಅವರು ಬಹಳಷ್ಟು ದೇವರಿಗೆ ಒಳಗಾಗಿ ನಡೆಯುವಂಥ ಮಕ್ಕಳಾಗಿದ್ರು. ಈ ಕಾರಣ ಅವರನ್ನ ಅಲುಗಾಡಿಸುವುದಕ್ಕೆ, ಅವರ ಸಂತೋಷವನ್ನು ತೆಗೆಯುವುದಕ್ಕೆ ಯಾರ ಕಡೆನೂ ಆಗ ಅವರು ಯಾವಾಗಲೂ ಜಯದಲ್ಲಿ ನಡೆಯುವಂಥವರಾಗಿದ್ದರು ಪ್ರೇಮ. ನೀವು ಒಂದು ವೇಳೆ ಅನೇಕ ವಚನಗಳನ್ನು ನಾವು ನೋಡುವಾಗ ಯೇಸು ಅದನ್ನು ನಮ್ಗೆ ಕಲಿಸಿಕೊಟ್ರು. ಮತ್ತಾಯನ ಬರೆಸುವಾರ್ತೆ 5ನೇ ಅಧ್ಯಾಯದ 12ನೇ ವಚನ, ಸಂತೋಷ ಪಡ್ರಿ, ಉಲ್ಲಾಸ ಪಡ್ರಿ. ಯಾವುದರಲ್ಲಿ? ಪರಲೋಕದಲ್ಲಿ ನಿಮಗೆ ಬಹಳ ಫಲ ಸಿಕ್ಕುವುದೆಂದು ನಿಮಗಿಂತ ಮುಂಚೆ ಇದ್ದ ಪ್ರವಾದಿಗಳನ್ನ ಹೀಗೆ ಹಿಂಸೆ ಪಡಿಸಿದ್ರಲ್ಲ. ಅಂದ್ರೆ ಹಿಂಸೆಯ ಮಧ್ಯದಲ್ಲಿಯೂ ನಾವು ಸಂತೋಷವುಳ್ಳಂತ ಮಕ್ಕಳಾಗಿರ್ಬೇಕೆಂಬುದಾಗಿ ಜನರು ನಮ್ಮ ಮೇಲೆ ಕೆಟ್ಟ ಕೆಟ್ಟ ಮಾತುಗಳನ್ನ ಆಡ್ತಾ ಇರ್ತಾರೆ, ಸುಳ್ಳಾಗಿ ತಪ್ಪುಗಳನ್ನು ಹೊರಿಸ್ತಾ ಇರ್ತಾರೆ, ನಿಂದಿಸ್ತಾ ಇರ್ತಾರೆ. ಇವುಗಳ ಮಧ್ಯದಲ್ಲಿಯೂ, ಆ ಹಿಂಸೆಗಳ ಮಧ್ಯದಲ್ಲೂ ಸಂತೋಷವುಳ್ಳವರಾಗಿರುವಂತ ಒಂದು ಜೀವಿತ ನಮಗೆ ಅಗತ್ಯ ಎಂಬುದಾಗಿ ಕರ್ತನು ನಮಗೆ ಕಲಿಸಿಕೊಡುವುದನ್ನು ನಾವು ನೋಡ್ಕೊತೇವೆ. ಯಾವಾಗ ದೇವ್ರ ಮಕ್ಕಳು ಈ ಸಂತೋಷದಲ್ಲಿರ್ತಾರೋ ಅವಾಗ ಮಾತ್ರ ದೇವರಿಗೆ ಕೃತಜ್ಞತೆಯನ್ನ ಸಲ್ಲಿಸುವುದಕ್ಕೆ ಸಾಧ್ಯವಾಗ್ತದೆ, ಪವಿತ್ರಾತ್ಮನ ಅನ್ಯೋನ್ಯತೆಯನ್ನ ಹೊಂದಿಕೊಳ್ಳುವುದಕ್ಕೆ ಸಾಧ್ಯವಾಗ್ತದೆ, ಜಯದಲ್ಲಿ ನಡೆಯುವುದಕ್ಕೆ ಸಾಧ್ಯವಾಗ್ತದೆ. ಒಂದು ವೇಳೆ ಸಂತೋಷ ನಮ್ಮ ಕಡೆ ಇರಲಿಲ್ಲ ಅಂದ್ರೆ ನನ್ನ ಪ್ರಿಯರೇ, ನಾವು ಅನೇಕ ವಿಷಯಗಳಲ್ಲಿ ದೇವರಿಗೆ ದೂರವಾದವರಾಗಿ ಕಂಡು ಬರುವುದಕ್ಕೆ ಸಾಧ್ಯ ಎಂಬುದಾಗಿ ನಾವು ನೋಡ್ಕೋತೇವೆ. ಯಾಕಂದ್ರೆ ಲೋಕದಲ್ಲಿ ನಮಗೆ ಅನೇಕ ಸಂಕಟಗಳು, ಕಷ್ಟಗಳು, ದುಃಖಗಳು ಅನೇಕ ಇದಾವೆ ಪ್ರೇರೆ. ಅವುಗಳ ಮಧ್ಯದಲ್ಲಿ ಅವುಗಳನ್ನು ದಾಟಿ ಹೋಗುವಾಗ ನಾವು ಸಂತೋಷ ನಮ್ಮ ಕಡೆ ಇರಲಿಲ್ಲ ಅಂದ್ರೆ ನಾವು ಶೋಧನೆಗಳಲ್ಲಿ ಬಿದ್ದು ಹೋಗ್ಬಿಡ್ತೇವೆ ಎಂಬುದಾಗಿ ಯಾಕೋಬನು ತನ್ನ ಪತ್ರಿಕೆಯಲ್ಲಿ ಬರೆಯುವುದನ್ನು ನಾವು ನೋಡ್ಕೋತೇವೆ. ಪ್ರಿಯನ ದೇವಜನರೇ, ಈ ಕಾರಣ ಸಂತೋಷವನ್ನು ನಾವು ಹೆಚ್ಚು ಮಾಡಿಕೊಳ್ಳುವುದಕ್ಕೆ ಮನಸ್ಸು ಮಾಡೋಣ. ಲೋಕದ ರೀತಿಯಲ್ಲ, ಪರಲೋಕದ ಸಂತೋಷ ನಮ್ಮನ್ನ ಆಳುವುದಕ್ಕೆ ಮನಸ್ಸು ಮಾಡ್ಬೇಕು. ಅವಾಗ ಮಾತ್ರವೇ ದೇವರಿಗೆ ನಾವು ಮಹಿಮೆಯನ್ನು ತರುವುದಕ್ಕೂ ಜಯದಲ್ಲಿ ನಡೆಯುವುದಕ್ಕೆ ಸಾಧ್ಯವಾಗ್ತದೆ. ಆ ರೀತಿಯಲ್ಲಾಗುವಂತೆ ಕರ್ತ ನಿಮ್ಮನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು.